ಎಲ್ಲರಿಗೂ ನಿಮ್ಮ ಪ್ರೀತಿಯ ಸಿರಿ ಕನ್ನಡತಿ ಮಾಡುವ ನಮಸ್ಕಾರಗಳು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ನಾನಿವಾಗ ಕಬ್ಬನ್ ಪಾರ್ಕಲ್ಲಿದ್ದೀನಿ. ಸೊ ಇದು ನಾನು ಮಾಡ್ತಾ ಇರೋ ಮೊದಲನೇ ವೀಡಿಯೋ ಆಗಿರೋದ್ರಿಂದ ನಾನು ಇವತ್ತು ತಗೊಂಡಿರೋ ಚಾಲೆಂಜ್ ಏನಂದರೆ, ಇಲ್ಲಿ ಒಂದು ಸ್ವಲ್ಪ ಜನನ ಹುಡುಕಿ ಅದರಲ್ಲಿ ಯಾರಿಗೆ ಇಂಗ್ಲೀಷು ಹಿಂದಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತಲ್ಲ ಅವ್ರಿಗೆಲ್ಲ ಕನ್ನಡದಲ್ಲಿ ಒಂದೆರಡು ಸೆಂಟೆನ್ಸ್ನ ಕಲಿಸಿ ಅದನ್ನು ಅವ್ರ ಹತ್ರ ಹೇಳಿಸೋದು. ಆ್ಯಂಡ್ ಯಾರೂ ಸಿಕ್ಕಿಲ್ಲ ಅಂದರೆ ಕನ್ನಡದವ್ರ ಹತ್ರನೇ ಟಂಗ್ ಟ್ವಿಸ್ಟ್ ಗೇಮ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಆ ಗೇಮ್ನ ಆಡಿಸಿ ವಿನ್ ಆದವ್ರಿಗೆ ಏನೂ ಕೊಡೋಲ್ಲ, ಬಟ್ ಅದು ಆ ಒಂದು ಥ್ರಿಲ್ಲು ಮತ್ತು ಆ ಒಂದು ಕಾಮಿಡಿನ ಎಂಜಾಯ್ ಮಾಡೋಣ. ಆ್ಯಂಡ್ ಈ ಚಾಲೆಂಜ್ನ ಇವತ್ತು ನಾನು ಕಂಪ್ಲೀಟ್ ಮಾಡಬೇಕು. ಇದೇ ಇವತ್ತಿನ ನಾನು ವೀಡಿಯೋದಲ್ಲಿ ತಗೋತಾ ಇರೋ ಚಾಲೆಂಜ್. ಚಾಲೆಂಜ್ನ ಇವಾಗ ಶುರು ಮಾಡೋಣ. ಇವಾಗ ಹೋಗ್ತಾ ಇದ್ದೀನಿ, ಯಾರಾದರೂ ಸಿಗ್ತಾರಾ ನೋಡೋಣ ಬನ್ನಿ. ಯು ಡೋಂಟ್ ನೋ ಕನ್ನಡ, ಐ ವಿಲ್ ಟೀಚ್ ದೆಮ್ ಫಾರ್ 2 ಸೆಂಟೆನ್ಸ್. ಯು ಹ್ಯಾವ್ ಟು ಲರ್ನ್ ದಟ್ ಆ್ಯಂಡ್ ಯು ಹ್ಯಾವ್ ಟು ಸೇ ದಟ್. ಓಕೆ, ವಾಟ್ಸ್ ಯುವರ್ ನೇಮ್? ಯು ಆರ್ ಫ್ರಮ್? Yes, from Palestine. Basically we are Kannadigas and I am Siri Kannadati. My channel name is Siri Kannadati. Okay? So today I took one challenge. I already told you. So ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Basically when we met relatives or somebody or some any friends or anyone, okay, we firstly ask that how are you, right? So in Kannada we said ಚೆನ್ನಾಗಿದ್ದೀರಾ. Yeah, nice. And then ಊಟ ಆಯ್ತಾ, and add your food. ಊಟ ಆಯ್ತಾ okay, fine. And one more is I like you. That is in Kannada ನೀವಂದರೆ, ನೀವು ಅಂದರೆ ನನಗೆ ತುಂಬ ಇಷ್ಟ. ಓಕೆ, ನೀನು ಅಂದರೆ ನನಗೆ ತುಂಬ ಇಷ್ಟ. ನೈಸ್, ಸೂಪರ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನೈಸ್, ಸೂಪರ್. ಓಕೆ, ಯು ಕ್ಯಾನ್ ಟೆಲ್ ದಟ್ ಟು ಹರ್. Thank you so much. And subscribe my channel, that is Siri Kannadati, and like. Okay. Thank you. Today I took one challenge. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. I will teach you some sentence in Kannada, 2 or 3 sentences. You have to learn that and you have to say that. Okay? Are you ready? Okay. Your name? Okay. Basically, when we met somebody or some relatives or some friends, whatever, first we said, how are you? In Kannada we said, ಚೆನ್ನಾಗಿದ್ದೀರಾ. And then, ಊಟ ಆಯ್ತಾ. So we have one slogan in Kannada, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಸೂಪರ್. ಇವಾಗ ಫುಲ್ ಸೆಂಟೆನ್ಸ್ ಹೇಳ್ತೀರಾ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಸೂಪರ್, ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪೇಜ್ ಬಂದು ಸಿರಿ ಕನ್ನಡತಿ ಅಂತ ಹೇಳ್ತೀವಿ. ಬರೀ ಇಂಥದೇ ಗೊತ್ತಾ, ಆವಾಗಿದ್ದ ಹೋಗ್ತಾ ಇದ್ದೀವಿ, ಒಬ್ಬರು ಸಿಗ್ತಾಯಿಲ್ಲ. ಎಷ್ಟು ಹೊತ್ತು ಹುಡ್ಕೋದು ಗೊತ್ತಾಗ್ತಿಲ್ಲ. ಸುಮ್ಮನೆ ಎಲ್ಲ ಕಡೆ ಓಡಾಡ್ಕೊಂಡು ಹೋಗ್ತಾಯಿದ್ದೀವಿ. ಕೇಳಿದವರೆಲ್ಲ ನಂಗೆ ಕನ್ನಡ ಗೊತ್ತು ಅಂತವ್ರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನಾನಿವಾಗ ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಏನಂದರೆ, ನಾನೊಂದು ಸೆಂಟೆನ್ಸ್ ಹೇಳ್ತೀನಿ, ಅಥವಾ ಅದನ್ನು ಟಂಗ್ ಟ್ವಿಸ್ಟ್ ಗೇಮ್ ಅಂತ ಹೇಳ್ತಾರೆ. ಸೊ ಆ ಸೆಂಟೆನ್ಸ್ನ ನಾನು ಯಾವ ಥರ ಅಲ್ಲಿ ಟ್ವಿಸ್ಟ್ ಕೊಡ್ತೀನಿ ಆ ಥರ ಯೂಸ್ ಮಾಡಿ ಒಂದು 2 ಟೈಮ್ಸ್ ಹೇಳ್ತೀನಿ. ಓಕೆನಾ? ಇದಲ್ಲ. ಸೊ ನಿಮ್ಮ ಹೆಸರು? ಚಿತ್ರಶರ್ಮಾ. ಓಕೆ, ಸ್ಟಾರ್ಟ್ ಮಾಡೋಣ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ, ಕರಾಮುರಿ ಮೇಯುತ್ತಿತ್ತು. ಈ ವರ್ಡಲ್ಲ ಗೊತ್ತಲ್ಲ ನಿಮಗೆ? ಸೊ ಅದು ನೋಡಿ ತರೀಕೆರೆ
ಓಕೆ, ಇಲ್ಲಿ ಏನು ಟ್ವಿಸ್ಟ್ ಅಂದರೆ ತರೀಕೆರೆ ಏರಿ ಮೇಲೆ ಅನ್ನೋ ಆ ಇದರಲ್ಲಿ ಕಾ ಬದಲು ತಾ ಯೂಸ್ ಮಾಡಿ ನೀವು ಹೇಳ್ಬೋದು. ಗೊತ್ತಾಯ್ತಾ? ಹಾಂ, ಸೊ ಅದನ್ನು ನೀವು 2 ಟೈಮ್ಸ್ ಸ್ಟಾರ್ಟ್ ಮಾಡಿ. ತರಮುರಿ ಮೇಯುತ್ತಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ಇನ್ನೊಂದ್ಸಲ. ತರಿ ತೆರೆ ಏರಿ ಮೇಲೆ 3 ತರಿ ತುರಿ ಮರಿ ತರಮುರಿ ಮೇಯುತ್ತಿತ್ತು. ಸೂಪರ್ ಇದನ್ನ ಇನ್ನೊಂದ್ಸಲ ಕ್ಲಿಯರಾಗಿ ಹೇಳ್ಬಿಡಿ. ತರಿ ತೆರೆ ಏರಿ ಮೇಲೆ 3 ತರಿ ತುರಿ ಮರಿ ತರಮುರಿ ಮೇಯುತ್ತಿತ್ತು. ಸೂಪರ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಚಿತ್ರ ಶರ್ಮಾ. ತುಂಬ ಥ್ಯಾಂಕ್ಸ್. ಯೂಟ್ಯೂಬ್ ಚಾನಲ್ ಬರೀ ಇಂಥದೆಯಾ? ಒಳ್ಳೆ ಫಾರಿನರ್ ಸಿಕ್ಕಿದ್ರು ಅಂತ ಮಾತಾಡಿಸ್ದೆ. ವ್ಯಾಲೆಸ್ಟೀನಿಂದ ಅಂತ ಬಂದಿರೋದು. ಅವರು ಕಬ್ಬನ್ ಪಾರ್ಕ್ನ ನೋಡ್ತಿದ್ದಾರೆ. ಅದು ಅವರು ಬಂದು ಪೇರಾಗಿ ಬಂದಿರೋದು. ಅವರು ಗರ್ಲ್ ಫ್ರೆಂಡ್ಗೆ ಸ್ವಲ್ಪ ಶೈನೆಸ್ಸು, ಸೊ ಅದಕ್ಕೆ ಅವ್ರು ವೀಡಿಯೋಗೆ ಬರಲಿಲ್ಲ. ನನಗೆ ಸಿಕ್ಕಿದೆ ಚಾನ್ಸು, ಹುಡುಗ ಬೇರೆ ಚೆನ್ನಾಗಿದ್ದ ಅಂತ ಹೋಗಿ ಮಾತಾಡಿಸ್ದೆ. ಸೊ ಅವ್ರು ಆ್ಯಕ್ಚುಲಿ ಏನಂದ್ರೆ ಅವ್ರು ತುಂಬ ಚೆನ್ನಾಗಿ ಗ್ರ್ಯಾಬ್ ಮಾಡಿದ್ರು. ನಾನು ಹೇಳಿದ್ದ ಫಾಸ್ಟಾಗಿ ಕೇಳಿಸ್ಕೊಂಡ್ರು, ಫಾಸ್ಟಾಗಿ ಹೇಳಿದ್ರು. ಯಾರೂ ಅಷ್ಟು ಇದು ಮಾಡಿಲ್ಲ. ಬಟ್ ಊಟ ಮಾಡಿದ್ರೆ ಅದನ್ನ ಸ್ವಲ್ಪ ಬಟ್ರು. ಆ್ಯಕ್ಚುಲಿ ಕಂಪೇರ್ ಟು ಅದರ್ಸ್ ಈಸ್ ವೆರಿ ವೆಲ್. ಚೆನ್ನಾಗಿ ತುಂಬ ಹೇಳಿದ್ರು. ಆ್ಯಂಡು ಇನ್ನೇನಿಲ್ಲ ಜಾಸ್ತಿ ಅವ್ರ ಹತ್ರ ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನೀವು ಅಂದರೆ ತುಂಬ ಚೆನ್ನಾಗಿದ್ದೀರಾ ಆ ಸೆಂಟೆನ್ಸ್ನ ಹೇಳಿಸ್ಬಿಟ್ಟೆ. ಅದು ಅವರೇ ನನಗೆ ಹೇಳ್ತಾ ಇರೋ ಫೀಲ್ ಬಂದುಬಿಡ್ತು. ಏನು ಮಸ್ತಾಗಿತ್ತು ಗುರು ಫೀಲು. ಫಸ್ಟ್ ಟೈಮ್ ಯಾವುದೋ ಫಾರಿನರ್ ಬಂದು ನನಗೆ ನೀವು ಒಂದು ಚೆನ್ನಾಗಿದ್ದೀರಾ ಅಂತ ಹೇಳಿದ್ರು. ಆ ಖುಷಿ ಹೇಳೋಕ್ಕಾಗಲ್ಲ. ನೀವಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ರು. ಆಟಕ್ಕೆ ಹೆಚ್ಚಾಗ್ಬಿಡ್ತು ನನಗಂತೂ. ಆಮೇಲೆ ಪಾಪ ನಾನೇ ಹೇಳ್ಬಿಟ್ಟೆ ಅವ್ರ ಹುಡುಗಿ ಬೇಜಾರಾಗ್ಬಿಡ್ತಾರೆ ಅಂತ. ಅವ್ರ ಹುಡುಗಿಗೆ ಹೇಳಿ ಅಂತ ಹೇಳ್ಕೊಟ್ಟೆ. ಅವರು ಹೇಳಿದ್ರು, ಬಟ್ ಶಿ ಡಿಡಂಟ್ ಲಿಸನ್ ದಟ್. ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಇವತ್ತು ನಮ್ಮ ಬ್ಲಾಗ್ನ ಮುಗಿಸ್ತಾ ಇದ್ದೀವಿ. ಸೊ ನನ್ನ ಫಸ್ಟ್ ಬ್ಲಾಗ್ ಹೆಂಗಿತ್ತು ಏನು ಅಂತ ಎಲ್ಲ ನೋಡಿದ್ದೀರಾ. ಚೆನ್ನಾಗಿತ್ತ ಅಲ್ವ ಅಂತ ನನಗೆ ಗೊತ್ತಿಲ್ಲ. ಬಟ್ ಮೊದಲ ಪ್ರಯತ್ನ ತಪ್ಪಿದ್ರು ಸರಿ ಇದ್ದರು. ನೆಕ್ಸ್ಟ್ ಅದನ್ನು ತಿದ್ದುಕೊಂಡು ಇನ್ನೂ ಚೆನ್ನಾಗಿ ಮಾಡ್ತೀನಿ ಮುಂದೆ. ಸೊ ಸೈನಿಂಗ್ ಆಫ್, ಸಿರಿ ಕನ್ನಡತಿ. ಬಾಯ್ ಬಾಯ್. ಅಷ್ಟೇ.